ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ KCET 2026 ವೆರಿಫಿಕೇಷನ್ ಸ್ಲಿಪ್ಪನ್ನು ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ. ಸೊ ಆ KCET ವೆರಿಫಿಕೇಷನ್ ಸ್ಲಿಪ್ಪನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡೋದು, ಹಾಗೆ ಡೌನ್ಲೋಡ್ ಮಾಡಿದ ಆದಮೇಲೆ ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮಗೆ ಏನೆಲ್ಲ ಡೀಟೇಲ್ಸ್ ಸಿಗುತ್ತೆ, ಅದರಿಂದ ಏನು ಯೂಸ್ ಇದೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಂದು ವಾಟ್ಸಪ್ ಚಾನಲ್ ಇದೆ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಜಾಯ್ನ್ ಆಗಿ. ಯಾವುದೇ ನಿಮಗೆ ಇನ್ಫಾರ್ಮೇಷನ್ ಬಂದರೂ ಪಾಸ್ ಮಾಡ್ತಿರ್ತೇನೆ. ಈಗ ಬರೋಣ, KCET 2026 ವೆರಿಫಿಕೇಷನ್ ಸ್ಲಿಪ್ಪನ್ನು ರಿಲೀಸ್ ಮಾಡಿದ್ದಾರೆ. ಅದನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋಣ ಅದನ್ನು ನೋಡೋಣ ಫಸ್ಟು. ಸೊ KEA ಹೋಮ್ ಅಂತ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಟೈಪ್ ಮಾಡಿದ್ರೆ ಸಾಕು ನೀವು. ಸೊ ನೋಡ್ಬೋದು, ಈ ರೀತಿಯಾದಂಥ ಹೋಮ್ ಪೇಜ್ ಓಪನ್ ಆಗುತ್ತೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿದು. ಅಲ್ಲಿ ಪ್ರವೇಶ ಮೇಲೆ ಕ್ಲಿಕ್ ಮಾಡಿ, UGCET 2026 ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ದಾದಮೇಲೆ ನೀವು ನೋಡ್ಬೋದು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತ ಇಲ್ಲಿ ನಿಮಗೆ ಎಲ್ಲೇ ಬಿಟ್ಬಿಟ್ಟಿದ್ದಾರೆ. ಸೊ ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಈ ರೀತಿಯಾಗಿ ಪೇಜು ಓಪನ್ ಆಗುತ್ತೆ, ಲಾಗಿನ್ ಪೇಜು ಓಪನ್ ಆಗುತ್ತೆ ನಿಮಗೆ. ಸೊ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಎಂಟ್ರಿ ಮಾಡಿ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿ. ಪಾಸ್ವರ್ಡನ್ನು ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಕ್ಯಾಪ್ಚಾ ಅಲ್ಲಿ ಏನಿರುತ್ತೆ, ಕ್ಯಾಪ್ಚಾ ಎಂಟ್ರಿ ಮಾಡಿದ ತಕ್ಷಣ OTP ಕೇಳುತ್ತೆ. OTPನ ಎಂಟ್ರಿ ಮಾಡಿದ್ದಾದಮೇಲೆ ನಿಮ್ಗೆ ಅಲ್ಲಿ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಅಕ್ಸೆಪ್ಟ್ ಮಾಡಿದ್ದಾದಮೇಲೆ ರೈಟ್ ಸೈಡಲ್ಲಿ ನಿಮಗೆ ಡೌನ್ಲೋಡ್ ವೆರಿಫಿಕೇಷನ್ ಸ್ಲಿಪ್ ಮೇಲೆ ಬರುತ್ತೆ. ಆ ಡೌನ್ಲೋಡ್ ವೆರಿಫಿಕೇಷನ್ ಸ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪು ಡೌನ್ಲೋಡ್ ಆಗುತ್ತೆ. ಅದು ಯಾವ ರೀತಿಯಾಗಿರುತ್ತೆ ವೆರಿಫಿಕೇಷನ್ ಸ್ಲಿಪ್ಪು ನೋಡ್ಬೋದು. ಓಕೆ, ಇದರಲ್ಲಿ ಏನೇನೆಲ್ಲ ಡೀಟೇಲ್ಸ್ ಇದೆ ಅಂತ ಡೀಟೇಲಾಗಿ ನೋಡೋಣ. ಈಗ ಫಸ್ಟು ಏನಿರುತ್ತೆ ಅಂತಂದರೆ, ಮೇಜರ್ ಥಿಂಗ್ ಫಸ್ಟ್ ನೋಡಿ, ಆಪ್ಷನ್ ಎಂಟ್ರಿ CET ನಂಬರ್ ಅಂತ ಇದೆ. ಸೊ ಇದೇ ನಿಮಗೆ ಆಪ್ಷನ್ ಎಂಟ್ರಿಗೆ ನೀವು ಯೂಸ್ ಮಾಡುವಂತಹ CET ನಂಬರ್ ಇದು ಕೇಳುತ್ತೆ. ನೀವು ಲಾಗಿನ್ ಆಗಬೇಕಾದ್ರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಮುಂಚೆ ಪ್ರತಿಯೊಂದು ಸಾರಿನೂ ನಿಮ್ಗೇನಾಗುತ್ತೆ ಅಂದರೆ ಲಾಗಿನ್ ಆಗಬೇಕಾದ್ರೆ ಈ ನಂಬರನ್ನು ಕೇಳುತ್ತೆ, ಆಪ್ಷನ್ ಎಂಟ್ರಿ CET ನಂಬರ್, ಇದು ನಿಮ್ಮ ನಂಬರ್ ಆಗಿರುತ್ತೆ. ಓಕೆನಾ? ಅದೇ ಥರನೇ ಕೆಳಗಡೆ ಇಲ್ಲಿ ನೀವು ನೋಡ್ಬೋದು, ಇದು QR ಕೋಡ್ ಕೊಟ್ಟಿದ್ದಾರಲ್ವಾ, ಇದು ಅಷ್ಟೇ. ನೀವು ಫಸ್ಟ್ ಟೈಮ್ ಲಾಗಿನ್ ಆಗಬೇಕಾದ್ರೆ, ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ, ಸೊ ಈ QR ಕೋಡು ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಫಸ್ಟ್ ನೀವು ಲಾಗಿನ್ ಹಾಕಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ಈ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಿರಲ್ವಾ, ಆಗ ಈ QR ಕೋಡ್ ಏನು ಕೊಟ್ಟಿರ್ತಾರೆ ಅದನ್ನು ನಾವು ಕ್ಯಾಮ್ರಾ ಕಡೆ ಡೈರೆಕ್ಟ್ ಮಾಡಬೇಕು, ಸ್ಕ್ಯಾನ್ ಮಾಡಬೇಕಾಗತ್ತೆ. ಸ್ಕ್ಯಾನ್ ಮಾಡಿದ ತಕ್ಷಣ ಏನಾಗುತ್ತೆ, ಲಾಗಿನ್ ಆಗುತ್ತೆ ಇದು. ಸೊ ಹಾಗಾಗಿರೋದ್ರಿಂದ ಈ QR ಕೋಡ್ ಅಷ್ಟೇ ನಿಮಗೆ ಆಪ್ಷನ್ ಎಂಟ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟು ಆಪ್ಷನ್ ಎಂಟ್ರಿ CET ನಂಬರು ಮತ್ತು QR ಕೋಡ್ ಆಯಿತು. ನೆಕ್ಸ್ಟ್ ಉಳಿದಂತಹ ಡೀಟೇಲ್ಸನ್ನು ಕೊಟ್ಟಿರ್ತಾರೆ. ರಿಜಿಸ್ಟರ್ ನಂಬರ್ ಇದೆ, ನಿಮ್ಮ ಎಕ್ಸಾಮಿನೇಷನ್ CET ನಂಬರ್ ಇದೆ, ನಿಮ್ಮ ನೇಮ್ ಇದೆ, ಫಾದರ್ ನೇಮ್ ಇದೆ, ಮದರ್ ನೇಮ್ ಇದೆ, ಜೆಂಡರ್ ಇದೆ, ಹಾಗೆ ಡೇಟ್ ಆಫ್ ಬರ್ತ್ ಇದೆ, ನ್ಯಾಷನಾಲಿಟಿ ಇದೆ, ರಿಲಿಜಿಯನ್ ಇದೆ, ಮದರ್ ಟಂಗು ಮತ್ತು ಎಲಿಜಿಬಿಲಿಟಿ ಕ್ಲಾಸ್. ಇದು ಫಸ್ಟು ನಿಮಗೆ ಕ್ಯಾಂಡಿಡೇಟ್ ಡೀಟೇಲ್ಸಲ್ಲಿ ಬಂದರೆ, ನೆಕ್ಸ್ಟ್ ರಿಸರ್ವೇಷನ್ ವೆರಿಫೈಡ್ ಡೀಟೇಲ್ಸ್, ಅದು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನೀವು ಏನೆಲ್ಲ ರಿಸರ್ವೇಷನ್ಸನ್ನು ಕ್ಲೈಮ್ ಮಾಡಿರ್ತೀರಾ, ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲೇನೇ ಕಾಣಿಸುತ್ತೆ ನಿಮಗೆ. ಹಾಗೆ ಇದು ಇಂಪಾರ್ಟೆಂಟು ಆಗಿರುತ್ತೆ, ಯಾಕಂದರೆ ನೀವು ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ ನೀವು ಏನು ರಿಸರ್ವೇಷನ್ಸನ್ನು ತೊಗೋಬೇಕು, ಕ್ಲೈಮ್ ಮಾಡಬೇಕು ಅಂತಿರ್ತೀರ, ಆ ಎಲ್ಲ ರಿಸರ್ವೇಷನ್ಸು ಇಲ್ಲಿದೆ. ಇಲ್ಲಿ ಸಪೋಸ್ ಏನಾದರೂ ನಿಮ್ಮದು ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಕೊಟ್ಟಿದ್ದೀರಾ, ಬಟ್ ಸ್ಟಿಲ್ ಏನಾದರೂ ನಿಮಗೆ ರಿಸರ್ವೇಷನ್ಸು ಕ್ಲೈಮ್ ಇದು ಯಾವುದು ನೀವು ಪ್ರಾಪರಾಗಿ ಇಲ್ಲಿ ಬಂದಿಲ್ಲ ಅಂತಂದರೆ, ಅಥವಾ ಯಾವುದೇ ಒಂದು ಡೀಟೇಲ್ಸ್ ಇಲ್ಲಿ ಮಿಸ್ ಆಗಿದೆ ಅಂತಂದರೆ, ಯಾಕಂದರೆ ನಿಮಗೆ ಇದರ ಬೇಸಿಸ್ ಮೇಲೇ ನಿಮಗೆ ಕಂಪ್ಲೀಟಾಗಿ ಕೌನ್ಸಿಲಿಂಗ್ ಪ್ರೊಸೀಜರ್ ನಡೆಯುವಂಥದ್ದು. ಹಾಗಾಗಿರೋದ್ರಿಂದ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ವೆರಿಫಿಕೇಷನ್ ಸ್ಲಿಪ್ಪು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೇನಾದರೂ ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಏನಾದರೂ ಕಾಣಿಸ್ತು ಅಂತಂದರೆ, ಸೊ ದಯವಿಟ್ಟು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಕಾಂಟ್ಯಾಕ್ಟ್ ಮಾಡಿ. ಹೆಲ್ಪ್ಲೈನ್ ನಂಬರ್ ಇರುತ್ತೆ, ಹೆಲ್ಪ್ಲೈನ್ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡಿ. ಸಪೋಸ್ ನಿಮ್ಗೇನಾದ್ರು ನಿಯರ್ ಬೈ ಪ್ಲೇಸ್ ಆಗೋಂಗಿದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಹೋಗಿ ನೀವು ಆಫೀಸ್ಗೆ ಹೋಗಿ ಮೀಟ್ ಮಾಡ್ಕೊಬನ್ನಿ. ಬಟ್ ಇದನ್ನಂತೂ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಂಪಲ್ಸರಿಯಾಗಿ ನೀವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಗಮನಕ್ಕೆ ತರಲೇಬೇಕಾಗತ್ತೆ. ಇಲ್ಲ ಅಂತಂದರೆ ನಿಮಗೆ ನೆಕ್ಸ್ಟ್ ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ನೀವು ಏನಾದ್ರು ಒಂದು ರಿಸರ್ವೇಷನ್ ಇರುತ್ತೆ, ನೀವು ನೀವು ಅಪ್ಲೈ ಮಾಡಿರ್ತೀರ, ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀರ, ಬಟ್ ಇಲ್ಲಿ ನೋ ಅಂತ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೇನಾಗಿದೆ ಅಂದರೆ SNQ ಕೋಟಾ ಬಂದಿರುತ್ತೆ, ಅಥವಾ ಕನ್ನಡ ಮೀಡಿಯಮ್ ಇರುತ್ತೆ, ನಿಮ್ಮದು ಕನ್ನಡ ಮೀಡಿಯಮ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿರ್ತೀರ, ಬಟ್ ಇಲ್ಲೇನಾಗಿರುತ್ತೆ, ಇಲ್ಲಿ ಬಂದಿರೋದಿಲ್ಲ,
ನಿಮಗೆ ನೋ ಅಂತ ಬಂದಿರುತ್ತೆ. ಹಾಗಾಗಿರೋದ್ರಿಂದ ಏನು ಮಾಡಬೇಕಾಗುತ್ತೆ, ನೀವು ಕನ್ನಡ ಮೀಡಿಯಮ್ ನೀವು ರಿಸರ್ವೇಷನ್ ಇದ್ದರೂ ಸಹ ಡಾಕ್ಯುಮೆಂಟ್ಸ್ ಕೊಟ್ಟರೂ ಸಹ ನಿಮಗೆ ಕಂಪ್ಲೀಟಾಗಿ ವೆರಿಫೈ ಆದಮೇಲೂ ನೋ ಅಂತ ಬಂದಿದೆ ಅಂದರೆ ನೀವು ಅದನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಗಮನಕ್ಕೆ ತರಲೇಬೇಕಾಗತ್ತೆ. ಇಲ್ಲಾಂದರೆ ನಿಮ್ಗೆ ಆ ರಿಸರ್ವೇಷನ್ಗಳು ಪ್ರಾಬ್ಲಮ್ ಆಗ್ತವೆ ನೆಕ್ಸ್ಟ್ ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ. ಓಕೆನಾ. ಸೊ ನೋಡ್ಬೋದು ಇಲ್ಲೆಲ್ಲ ಯಾವುದೆಲ್ಲ ನಿಮಗೆ ರಿಸರ್ವೇಷನ್ಸ್ ಇರುತ್ತೆ, ಇದ್ದರೆ ಎಸ್ ಅಂತ ಬರುತ್ತೆ, ಇಲ್ಲಾಂದ್ರೆ ನೋ ಅಂತ ಬರುತ್ತೆ. ನಿಮ್ಮ ಕ್ಯಾಟಗರಿ, ಕ್ಯಾಸ್ಟ್ ಕ್ಯಾಟಗರಿ, ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆ, ಮತ್ತು SNQ ಕೋಟಾ ಅಪ್ಲಿಕೇಬಲ್ ಆಗುತ್ತಾ ಇಲ್ವಾ, ಹಾಗೆ ಕನ್ನಡ ಮೀಡಿಯಮ್, ರೂರಲ್, ಮತ್ತು ಕಲ್ಯಾಣ ಕರ್ನಾಟಕ, ಜಮ್ಮು ಕಾಶ್ಮೀರ ಮೈಗ್ರ್ಯಾಂಟ್, ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ, NRI ವಾರ್ಡ್, ಇವು ಕೆಲವೊಂದು ಏನಾಗಿರುತ್ತೆ ಅಂದರೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಮತ್ತು ರಿಲಿಜಿಯಸ್ ಮೈನಾರಿಟಿ. ಸೊ ಇವುಗಳು ನಿಮಗೆ ನೀಟಿಗೆ ಅಪ್ಲಿಕೇಬಲ್ ಆಗುತ್ತೆ. ನಿಮಗೆ ಇಲ್ಲಿ ನೋ ಎಸ್ ಇದ್ದರೂ ಅವುಗಳಿಂದ ಏನು ಯೂಸ್ ಆಗುವಂಥದ್ದು ಏನೂ ಇಲ್ಲ. ಸೊ ಯಾಕೆಂತಂದರೆ ಇವೆಲ್ಲ ರಿಲಿಜಿಯಸ್ ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟಿಗೆ ಯೂಸ್ ಆಗುವಂಥದ್ದು ನೀಟ್ ಎಕ್ಸಾಮಿನೇಷನ್, ನೀಟ್ ಕೌನ್ಸಿಲಿಂಗಿಗೆ ಯೂಸ್ ಆಗುತ್ತೆ. ಬಟ್ ನಿಮಗೆ ಇಲ್ಲೇನು ಅದು ಯೂಸ್ ಇಲ್ಲ, ಕರ್ನಾಟಕ CETನಲ್ಲಿ ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಹಾಗೆ ನೆಕ್ಸ್ಟ್ NRI ವಾರ್ಡ್ ಮತ್ತು ಸ್ಪೆಷಲ್ ಕ್ಯಾಟಗರಿ ಯಾವುದಾದ್ರು ಇದ್ದರೆ ಮತ್ತು ಲಾಸ್ಟ್ ಇಯರ್ ಅಲಾಟ್ಮೆಂಟ್ ಯಾವುದಾದ್ರು ಇದ್ದರೆ ಸೊ ಇದ್ರ ಡೀಟೇಲ್ಸನ್ನು ಇಲ್ಲಿ ತೋರಿಸ್ತಾರೆ. ನೆಕ್ಸ್ಟ್ ನಿಮ್ಮ PUCನ ಮಾರ್ಕ್ಸ್ ಹಾಗೆ ಕಂಪ್ಲೀಟಾಗಿ ರ್ಯಾಂಕನ್ನು ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ ಕೊಟ್ಟಿದ್ದಾರೆ. ನಿಮ್ಗೆ ಇಲ್ಲಿ ನೋಡ್ಕೋಬಹುದು ಯಾವ್ಯಾವ ಫಾರ್ಮಸಿ, ಇಂಜಿನಿಯರಿಂಗ್, ಫಾರ್ಮಡಿ, BPO, ಅದೇ ರೀತಿಯಾಗಿ ನಿಮಗೆ ಬೇರೆ ರ್ಯಾಂಕ್ಸ್ಗಳು ಸಹ ಇರ್ತವೆ. ಇಲ್ಲಿ ಬಯಾಲಜಿ ಸ್ಟೂಡೆಂಟ್ ಅಲ್ಲದೇ ಇರೋದ್ರಿಂದ ನಿಮಗೆ ಇಷ್ಟು 4 ಮಾತ್ರ ಸಿಗ್ತಿದೆ. ಕೆಲವೊಂದು ಬೇರೆಯವರಿಗೆ ಇನ್ನೂ ತುಂಬ BSc ಅಗ್ರಿಕಲ್ಚರ್ ತುಂಬ ಲಿಸ್ಟು ಲೆಂದಿಯಾಗಿ ಬರುತ್ತೆ, ಯಾಕಂದರೆ ಡೀಟೇಲ್ಸು ಬಯಾಲಜಿ ಸ್ಟೂಡೆಂಟ್ಸ್ಗಳಿಗೆ ತುಂಬ ಆಪ್ಷನ್ಸ್ ಇರೋದ್ರಿಂದ. ಸೊ ಆ ರ್ಯಾಂಕ್ಗಳು ಸಹ ಇರುತ್ತವೆ. ಜಸ್ಟ್ ಇಲ್ಲಿ ಈ ಕ್ಯಾಂಡಿಡೇಟಿಗೆ 3-4 ಅಷ್ಟೇ ಇದೆ. ಬಟ್ ನಿಮಗೆ ಇನ್ನೂ ರ್ಯಾಂಕ್ಸ್ BSc ಅಗ್ರಿಕಲ್ಚರಿಂದ ಹಿಡಿದು ಮತ್ತು ಅಡಿಷನಲ್ ಆಗಿ ವೆಟರ್ನರಿ ಸೈನ್ಸ್ಗೆ, ಸೊ ಎಲ್ಲದಕ್ಕೂ ಮತ್ತು BSc ಅಗ್ರಿಕಲ್ಚರಲ್ಲಿ ಪ್ರಾಕ್ಟಿಕಲ್, ಥಿಯರಿ, ವೆಟರ್ನರಿ ಸೈನ್ಸ್ ಥಿಯರಿ, ಪ್ರಾಕ್ಟಿಕಲ್ಸು, ಈ ಥರ ನಿಮಗೆ ತುಂಬ ಆಪ್ಷನ್ಸ್ ಇರುತ್ತೆ. ಚೆಕ್ ಮಾಡ್ಕೊಳ್ಳಿ ರ್ಯಾಂಕ್ಸು ಮತ್ತು ನಿಮ್ಮ ಡೀಟೇಲ್ಸ್ ಎಲ್ಲನೂ ನೀಟಾಗಿ ಪ್ರಾಪರಾಗಿ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ಯಾವುದೇ ಇಲ್ಲೇ ನೋಡಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಪ್ರಮುಖ ಮಾಹಿತಿ ಅಂತ ಕೊಟ್ಟಿದ್ದಾರೆ. ಅಭ್ಯರ್ಥಿಯು ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸಿರುವ ಮೀಸಲಾತಿ ಕ್ಲೈಮ್ಗಳನ್ನು ಮುದ್ರಿಸಲಾಗಿದೆ. ಈ ವೆರಿಫಿಕೇಷನ್ ಸ್ಲಿಪ್ಪನ್ನು ತೋರಿಸಿರುವ ಮೀಸಲಾತಿ ಕ್ಲೈಮ್ಸ್ಗಳನ್ನು ಯಥಾವತ್ತಾಗಿ ಆನ್ಲೈನ್ ಸೀಟು ಹಂಚಿಕೆಗೆ ಪರಿಗಣಿಸಲಾಗುತ್ತದೆ. ಅದನ್ನೇ ಆಗಲೇ ನಾನು ನಿಮ್ಗೆ ಹೇಳಿದ್ದು. ಸೊ ಇದನ್ನೇ ಮೇಜರಾಗಿ ನಿಮಗೆ ಈ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನಿರುತ್ತೆ ಇದನ್ನೇ ನಿಮಗೆ ಕಂಪ್ಲೀಟಾಗಿ ಸೀಟ್ ಅಲಾಟ್ಮೆಂಟಿಗೆ ಯೂಸ್ ಮಾಡುವಂಥದ್ದು. ಹಾಗಾಗಿರೋದ್ರಿಂದ ಕಡ್ಡಾಯವಾಗಿ ನೀವು ಇದನ್ನು ಪ್ರಾಪರಾಗಿ ಚೆಕ್ ಮಾಡ್ಕೊಳ್ಳಿ. ಸ್ಟಿಲ್ ಏನಾದರೂ ನಿಮಗೆ ಇದರಲ್ಲಿ ಮಿಸ್ಟೇಕ್ಸ್ ಕಾಣಿಸ್ತು ಅಥವಾ ಏನಾದರೂ ಡಿಫ್ರೆನ್ಸ್ ಕಾಣಿಸ್ತು ಅಂತಂದರೆ ಇಮ್ಮಿಡಿಯೇಟಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಇನ್ಫಾರ್ಮ್ ಮಾಡಿ. ಸೊ ಇಷ್ಟಾಯಿತು. ಮೇಜರಾಗಿ ಏನು ಅಂತಂದರೆ ನೀವು ಲಾಗಿನ್ ಇನ್ನೇನು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನೋಡಿ ಈ QR ಕೋಡ್ ಇದೆಯಲ್ವ, ಈ QR ಕೋಡನ್ನು ನೀವು ಡೈರೆಕ್ಟ್ ಮಾಡಬೇಕಾಗತ್ತೆ, ಕ್ಯಾಮ್ರಾಗೆ ಸ್ಕ್ಯಾನ್ ಮಾಡಿ ತೊಗೊಳುತ್ತೆ ಅದು. ಅದಾದ ನಂತರ ನಿಮ್ಮ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟಾಯಿತು ನಮ್ಮ ಕಂಪ್ಲೀಟ್ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಒನ್ಸ್ ಅಗೈನ್ ಯಾವ ರೀತಿಯಾಗಿ ಕಂಪ್ಲೀಟ್ ಕೌನ್ಸಿಲಿಂಗ್, ಆಲ್ರೆಡಿ ಕೆಲವೊಂದು ವಿಡಿಯೋಗಳು ಮಾಡಿದ್ದೀನಿ, ಇಂಜಿನಿಯರಿಂಗಿಗೆ ಯಾವ್ಯಾವ ಕಾಲೇಜಸ್ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಲಿಸ್ಟ್ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿರ್ತೀನಿ, ಮತ್ತು ಯಾವ ರೀತಿಯಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಲ್ಲ ರೌಂಡ್ಗಳ ಡೀಟೇಲ್ಸನ್ನು ಮತ್ತೆ ಇನ್ನೊಂದ್ಸರಿ ನಾನು ನಿಮಗೆ ವಿಡಿಯೋ ಮಾಡ್ತೇನೆ. ಮೇಜರಾಗಿ ನೀವು ಚಾಯ್ಸ್ ಎಂಟ್ರಿಯನ್ನು ಮಾಡ್ಕೋಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡ್ಕೋಬೇಕಾಗತ್ತೆ. ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.